ಹಾಯ್ ಎಲ್ಲಿಗೂ ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ಗೆ. ಗೈಸ್, ನಾನಿವತ್ತು ನನ್ನ ಫ್ರೆಂಡ್ಗೆ ಸರ್ಪ್ರೈಸ್ ಕೊಡೋಕ್ಕೆ ಅವ್ರ ಮನೆಗೆ ಹೊರಟಿದ್ದೀನಿ. ಅವ್ರ ಸಿಸ್ಟರ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ಅವರಿಗೇನು ಐಡಿಯಾನೇ ಇಲ್ಲ ನಾನು ಬರ್ತಾ ಇರೋದು, ನಾನು ಊರಲ್ಲಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಾನು ಅವ್ರ ಬರ್ಡೇಗೆ ಹೋಗಿ ಸರ್ಪ್ರೈಸ್ ಮಾಡೋಣ ಅಂತ ಇದ್ದೆ, ಬಟ್ ಬರೋಕ್ಕಾಗಿಲ್ಲ. ಇವತ್ತು ಹೊರಟಿದ್ದೀನಿ. ಆ್ಯಕ್ಚುಲಿ ಈ ಸಾರಿ ನನಗೆ ಅವರೇ ಪ್ರೆಸೆಂಟ್ ಮಾಡಿದ್ದು ನನ್ನ ಬರ್ಡೇಗೆ. ಪ್ರಶಿವಾ ಕಲೆಕ್ಷನ್ಸಿಂದ ಪರ್ಚೇಸ್ ಮಾಡಿ ಕೊಟ್ಟಿದ್ದು. ಇವಾಗ ಅದೇ ಸೀರೆನ ಉಟ್ಕೊಂಡು ನಾನು ಅವ್ರ ಮನೆಗೆ ಹೊರಟಿದ್ದೀನಿ. ಯಾವ ಥರ ಸರ್ಪ್ರೈಸ್ ಆಗ್ತಾರೆ ಅಂತ ನೋಡೋಣ. ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನಾನು ಅವ್ರಿಗೋಸ್ಕರ ಪ್ರಶಿವಾ ಕಲೆಕ್ಷನ್ಸಿಂದ ಒಂದು ಸಾರಿ ಪರ್ಚೇಸ್ ಮಾಡಿದ್ದೀನಿ. ಐ ಹೋಪ್ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತೋರಿಸಿ. ಗೋಲ್ಡ್ ವಿತ್ ಪರ್ಪಲ್ ಬಾರ್ಡರ್ ಬಂದಿರೋದು. ಆ್ಯಂಡ್ ಇದು ಮಾಟಿ, ಹಿಂಗೆ ಹಾಕ್ತಾರಲ್ಲ ಮಾಟಿ. ಆ್ಯಂಡ್ ಒಂದು ಸ್ಟಿಕ್ಕರ್ ಪ್ಯಾಕೆಟ್, ಇದರಲ್ಲಿ ಡ್ರೈ ಫ್ರೂಟ್ಸ್ ಇದೆ. ಆಮೇಲೆ ಇದು ಬ್ಯಾಂಗಲ್ಸ್, ಸ್ವೀಟ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಪುಟ್ಟ ಜುಮ್ಕ ತೊಗೊಂಡಿದ್ದೀನಿ. ಇದಕ್ಕೆ ಆ್ಯಂಡ್ ಹೂವು ಹಣ್ಣು ತೊಗೋಬೇಕು, ಅದು ಹೋಗ್ತಾ ಇವಾಗ ಪರ್ಚೇಸ್ ಮಾಡ್ತೀವಿ. ಆಲ್ರೆಡಿ 11:30 ಆಗಿದೆ. ಇವಾಗ ನಾನು ಹೊರಡ್ತಾ ಇದ್ದೀನಿ. ನಾನು ಮತ್ತು ಪಪ್ಪು ಹೊರಡ್ತಾ ಇದ್ದೀವಿ. ಬನ್ನಿ ಅವ್ರ ಮನೆಗೆ ಹೋಗಿ ಮೀಟ್ ಮಾಡೋಣ, ಸರ್ಪ್ರೈಸ್ ಕೊಡೋಣ. ಓಕೆ, ಬಾಯ್. ಅವರು ಮನೇಲಿದ್ದಾರಂತೆ. ಅವ್ರ ಸಿಸ್ಟರ್ ಕಾಲ್ ಮಾಡಿದ್ದೆ. ನಾವು ರೀಚ್ ಆದಮೇಲೆ ಅವ್ರನ್ನ ಕರೆಸಿ ಅಂತ ಹೇಳಿದ್ದೀನಿ. ನೋಡೋಣ ಯಾವ ಥರ ಇರುತ್ತೆ ಅಂತ. ಎಕ್ಸ್ಪೆಕ್ಟೇಷನ್ ಮಾಡಿರೋ ಥರ ಆಗುತ್ತಾ ಅಥವಾ ಏನಂತ ಗೊತ್ತಿಲ್ಲ. ವಿಲ್ ಸಿ. ಇವಾಗ ಹೋಗ್ತಾ ಇದ್ದೀವಿ ಅವ್ರ ಮನೆ ಹತ್ರ. ನಮ್ಮ ಸಿಸ್ಟರ್ಗೆ ಕ್ಯಾಬ್ ಬುಕ್ ಮಾಡಿ ಸಾಕಾಯಿತು, ಅದಕ್ಕೆ ನಾನು ಬುಕ್ ಮಾಡಿದೆ. ಗೈಸ್, ಒಂದೇ ನಿಮಿಷದಲ್ಲಿ ಬುಕ್ ಆಯಿತು ನೋಡಿ. ನೀವು ಪ್ರೋ ಅಲ್ಲ, ಅಲ್ಟ್ರಾ. ಇವಾಗ ಹೊರಟಿದ್ದೀವಿ. ಇಲ್ಲಿ ನೋಡಿದರೆ ಕ್ಯಾಬ್ ಇದರಲ್ಲಿ ರ್ಯಾಪಿಡೋದಲ್ಲಿ 50 ರೂಪಾಯಿ ತೋರಿಸ್ತಾ ಇದೆ. ಇಲ್ಲಿ ನೋಡಿದರೆ 160 ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಅಲ್ಲೆಲ್ಲ ಹೋಗಲ್ಲ, ಇವರಿಗೆ ಸ್ವಲ್ಪ ಬೇಡ ಬಿಡಿ. ಫೈನಲಿ ಆಟೋ ಬಂತು, ಹೊರಟಿದ್ದೀವಿ ಇವಾಗ. 7 ಮಿನಿಟ್ಸ್ ಇದೆ. ಹೊಟ್ಟೆ ಬೇರೆ ಹಸಿವಾಗ್ತಾ ಇದೆ. 2 ದೋಸೆ ತಿಂದಿದ್ದಷ್ಟು. ಅವ್ರ ಸಿಸ್ಟರ್ ಬಂದರು. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಯೋಗ ನಮ್ಮ ಏನು ಮಾಡ್ತೀವಿ? ಹಾಂ, ಬಾ. ಮನೆಯಾಗ ಇನ್ನೆಲ್ಲಿ ಹೋಗ್ತೀಯ? ಮೂಡೇಶ್ವರಿಗೆ ಹೋಗ್ತೀಯೇನು? ಅಲ್ಲ, ಇಲ್ಲಿ ಬಾಮ್ಮ ಅಂತ ಹೇಳಿದೆ. ಸರಿ, ಬಾ. ಏನು ಮದುವೆ ಫಿಕ್ಸ್ ಆಯ್ತಾ? ಹೌದು, ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬಂದಿದ್ದೆ. ಹೌದಾ? ನಿಜ ಆಗ್ತೀರಾ? ಚೆನ್ನಾಗಿದ್ದೀನಿ. ನಿಮಗೆ ಸರ್ಪ್ರೈಸ್ ಮಾಡೋಣ ಅಂತ. ಹೇಳ್ಬೇಕಾಗಿತ್ತಲ್ವಾ? ಅದೇ ಸರ್ಪ್ರೈಸ್ ಆಗುತ್ತೆ ಹೇಳಿದ್ರೆ. ಹೇಳಲೇ ಇಲ್ಲ ಮುಂಚೆ ಫೋನ್ ಮಾಡಿದಾಗೆಲ್ಲ.
ಅದಕ್ಕೆ ಸರ್ಪ್ರೈಸ್ ಆಗಿದ್ದೀವಿ ಅಂತ. ಊರಿಂದ ಹೋಗಿ ಬಂದ್ರೆ ಹಾಂ, ಊರಿಂದ ಮಂಡೆ ಬಂದಿದ್ದು. ಮಂಡೆ ಅದಕ್ಕೆ ಒಲೆ ಕೊಕ್ಕು ಹೂ ತಗೋಬೇಕು ಅಂತಿದ್ದೆ, ಅಲ್ಲಿ ಸಿಕ್ಕೇ ಇಲ್ಲ. ಅದಕ್ಕೆ ಈ ಕಡೆಯಿಂದ ಇಳಿದ್ವಲ್ಲ. ಅದಕ್ಕೆ ಹೋಗ್ಬೇಕು ಇಟ್ಲತ್ತೀನಿ. ಪಪ್ಪ ಕೊಂಚ ಟೆನ್ಷನ್ ಅರಲಿಕ್ಕೆ ಅವ್ರು ಹೊರಗಡೆ ಇದ್ದಾರೆ. ಇವಾಗ ನನ್ನ ಮದುವೆ ಬರಬೇಕು. ಹೇಳಿ ಏನ್ ಫುಲ್ ಸೆಟ್ ಕೊಟ್ಬಿಟ್ಟಿದ್ದೀರಾ? ಹಾಗೆ ಥ್ಯಾಂಕ್ ಯು. ಇವನ್ನೆಲ್ಲ ಗಾಬರಿಲಿದ್ದೀರಾ ಒಂಥರ ನೀವು. ಅಲ್ಲ, ಸಡನ್ ಆಗಿ ಬಂದ್ಬಿಟ್ರಲ್ಲ ಅದಕ್ಕೆ ಗೊತ್ತಾಗ್ತಿಲ್ಲ ಹೆಂಗ್ ರೆಸ್ಪಾಂಡ್ ಮಾಡ್ಬೇಕು ಅಂತ. ಆಕ್ಚುಲಿ ಯಾವಾಗಲೂ ನಮ್ಮ ವಿಡಿಯೋಸ್ ನೋಡ್ತಿದ್ರಲ್ಲ, ಇವತ್ತು ನೆಕ್ಸ್ಟ್ ನಿಮ್ದು ನೋಡಿದ್ರಲ್ಲಿ. ಫಸ್ಟ್ ಹೇಳಿದ್ರೆ ಚೆನ್ನಾಗಿರೋ ಬಟ್ಟೆ ಇಲ್ಲ, ಹೇಗಿದ್ರು ಚೆನ್ನಾಗಿ ಕಾಣ್ತೀರಾ. ರಿಯಾಕ್ಷನ್ ಸಿಗಲ್ವಲ್ಲ ನಿಮ್ದು ಯಾವ ತರ ಅನ್ನೋದಕ್ಕೆ. ಫಸ್ಟೇ ನೀವು ಯೂಟ್ಯೂಬರ್ ಇಬ್ಬರಲ್ಲ ಎಲ್ರು ಮನೆಯಲ್ಲಿ ಗೊತ್ತಿದ್ರೆ ನೀಟಾಗಿ ಒಂದ್ ಬಟ್ಟೆ ಹಾಕೊಂಡು ಒಳ್ಳೆ ಹೊಸದ ಹಾಕೊಂಡಿರ್ತಿದ್ದೆ. ಜಾಸ್ತಿ ಮಾಡ್ತಾರೆ ಸರಿಲ್ಲ ಅದು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ಹೇಗನ್ಸ್ತು ಹೇಳಿ ನಿಮ್ಮ ಅನಿಸಿಕೆ? ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ. ಆಕ್ಚುಲಿ ಹೆಂಗ್ ರೆಸ್ಪಾಂಡ್ ಮಾಡ್ಬೇಕಂತಾನು ಗೊತ್ತಾಗ್ತಾ ಇಲ್ಲ. ಒಂಚೂರು ಐಡಿಯಾ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾನು ಪ್ರಿಪೇರ್ ಆಗ್ತಾ ಇದ್ದೆ ಎಲ್ಲ. ನಮ್ಗೆ ಕಂಟೆಂಟ್ ಸಿಗಲ್ವಲ್ಲ ನಿಮ್ದು ರಿಯಾಕ್ಷನ್ ಅಲ್ಲ, ಅದಕ್ಕೆ. ಮತ್ತೆ ಹೇಳ್ಬೇಕು ಈಗ ನಾನು ಹಂಗ ನೀವು ಇದು ಲಾಗಲ್ಲಿ ನಾನೇ ಥ್ಯಾಂಕ್ಸ್ ಹೇಳ್ಬೇಕು. ಪಾಪ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಬಂದಿದ್ದು. ಜಯಶ್ರೀ ಅವ್ರ ಸಿಸ್ಟರ್ ಇವರು. ಥ್ಯಾಂಕ್ ಯು. ನೋಡಿ ಇವ್ರ ಮನೆ ಚೆನ್ನಾಗಿದೆ. ಒಳಗಡೆ ಬಂದ್ರೆ ನಾವು ಕುತ್ಕೊಂಡಿರ್ತೀವಿ. ಹೌದು. ಅಪಾರ್ಟ್ಮೆಂಟ್ ಇದು ಆ್ಯಕ್ಚುಲಿ. ಫ್ಯಾಮಿಲಿ ಫೋಟೋ. ರಾಯರು. ಇಲ್ಲೊಂದು ರೂಮ್ ಇದೆ ಆ್ಯಂಡ್ ಈ ಕಡೆ ಒಂದು ರೂಮು. ಮನೇಲೆ ರೆಡಿ ಮಾಡ್ತೇವೆ ಅನ್ಸುತ್ತೆ, ಹೊರಗಡೆ ಬರ್ತಾರಲ್ಲ. ಇಲ್ಲ ತರೋದಿಲ್ಲ, ಅದು ಏನೋ ಇಷ್ಟ ಆಗಲ್ಲ ಆಚೆ ಮಗಮ್ಮ ಅಂತ ಇದೆ. ಅಕ್ಕಿ ಈಗ ಸ್ಪೆಷಲ್. ಗಮ್ಮಂತ ಇದೆ. ಪಾಯಸ ಹಾಕೊಡೋದಾ? ಬಿರಿಯಾನಿ ರೆಡಿ. ಗರಂ ಗರಂ ಸ್ಮೆಲ್ ಸಖತ್ತಾಗಿ ಬರ್ತೈತೆ. ಮಸಾಲೆಗಳೆಲ್ಲ ಇವತ್ತು
ಹಾಕಿರೋದು ಹಾ? ಪ್ರಿಪೇರ್ ಮಾಡಿ ಹಾಕಿಲ್ಲ ಹಾ. ಮಸಾಲೆನೇ ಹಂಗೆ ಹಾಕ್ತೀವಿ. ಕಲ್ಸಮ್ಮ, ನಾನು ಯಾವತ್ತೂ ಕಲಿಸಿಲ್ಲ. ಕಬಾಬ್ ಮಾಡ್ತಾ ಇದ್ದಾರೆ ಇವಾಗ. ಎಣ್ಣೆ ಕಾಯಕ್ಕೆ ಬಿಟ್ಟಿದ್ದಾರೆ. ಗೈಸ್ ಇವಾಗ ಇವಾಗ ಪ್ರಿಪೇರ್ ಆಗಿದೆ ಅಡುಗೆ. ಇವು ನಿದ್ದೆ ಮಾಡ್ತಿದ್ರು. ಪಾಪ ಅವ್ರಿಗೆ ಗೊತ್ತಿರ್ಲಿಲ್ವಲ್ಲ ನಾವು ಬರೋದು, ಅದಕ್ಕೆ ಲೇಟ್ ಆಯಿತು ಅಡುಗೆ ಮಾಡೋಕ್ಕೆ. ಘಮ ಘಮ ಅಂತ ವಾಸನೆ ಹೊಡಿತಾ ಇದೆ. ಇವಾಗ ಫುಲ್ ಬ್ಯಾಟಿಂಗ್ ಮಾಡಿಕೊಂಡು ನೀವೇನು ಮಾಡ್ತೀರಾ? ನಿದ್ದೆ ನಾನು ಮಾಡ್ತೀರಾ? ಗಬ ಗಬ ಅಂತ ತಿನ್ಕೊಂಡು ಬಿಡ್ತೀನಿ. ಸ್ಮೆಲ್ ಅಂದರೆ ಸಖತ್ತಾಗಿ ಬರ್ತಾ ಇದೆ. ಬ್ಯಾಟಿಂಗ್ ಮಾಡಿ ಸಿಗ್ತೀನಿ. ಅದೇ ಹೋಗ್ತೈತೆ. ಅವ್ರು ಎದ್ರುಕೊಂಡ್ರು. ಹಂಗ ಆಗ ಊಟ ಎಲ್ಲ ಮುಗಿಸಿ ಜಯಶ್ರೀ ಮನೆಯಿಂದ ಇವಾಗ ಮತ್ತೆ ಅವ್ರ ತಾಯಿ ಮನೆ ಹತ್ರ ಬಂದಿದ್ದೀವಿ. ಇಲ್ಲಿ ಮೇಲ್ಗಡೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಹೋಗೋಣ ಅಂತ. ನೋಡಿ ಮಳೆ ಬರೋ ಥರ ಇದೆ. ಫುಲ್ ಮೋಡ ಆಗಿದೆ. ನೋಡಿ ಎಷ್ಟು ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ. ಇಲ್ಲ, ನನಗೆ ಹಚ್ಕೋಬೇಕು. ಐಸ್ ಕ್ರೀಮ್ ತಿನ್ನಲ್ಲ ನಾನು. ಬಾಯ್ ಆಂಟಿ. ಬಾಯ್ ಬಾಯ್ ಬಾಯ್. ನಮಗೆ ಕೆಟ್ಟದನ್ನು ಬಯಸೋರ ಮಧ್ಯದಲ್ಲಿ ಒಂದು ನಮಗೆ ಒಳ್ಳೇದಾಗಲಿ ಅಂತ ಬಯಸೋರು ಒಂದು ಫ್ಯಾಮಿಲಿ ಇದೆ ಅಂದರೆ ಜಯಶ್ರೀ ಅವ್ರ ಫ್ಯಾಮಿಲಿ. ಸೊ ತುಂಬಾ ಖುಷಿ ಆಯಿತು. ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.